ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಜಾನ್ವಿ, ಒಳ್ಳೆ ಪ್ರಶ್ನೆ ಕೇಳಿ ಒಳ್ಳೆ ಕೆಲಸ ಮಾಡಿದೆ. ವಿಚಾರ ಕ್ಲಿಯರ್ ಆಗ್ಬೇಕಲ್ವಾ? ರೀ, ನೀವು ಮುಂದುವರಿಸಿ. ನಾನು ನನ್ನ ಸೊಸೆಯಂದರಿಗೆ ಈ ಡಾಬನ್ನ ಹಸ್ತಾಂತರ ಮಾಡೋದಕ್ಕೆ ಅವ್ರಿಗೆ ಗೊತ್ತಿಲ್ಲದಂಗೆ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿದೆ. ರಿಸಲ್ಟ್ ಏನಾಯ್ತು ಅನ್ನೋದನ್ನ ನಾಳೆ ಎಲ್ರಿಗೂ ಹೇಳ್ತೀನಿ. ಆದ್ರೆ ನಾಳೆ ಬಹಳ ಮುಖ್ಯವಾದ ಒಂದು ಘಟ್ಟ ಇದೆ. ಏನು ಅಂದ್ರೆ ಈ ಡಾಬ್ ಯಾರ ಕೈಗೆ ಸೇರ್ಬೇಕು ಅನ್ನೋದು. ಅದನ್ನ ನಾನೊಬ್ಬನೇ ಆಗ್ಲಿ ನಿಮ್ಮಮ್ಮನೇ ಆಗ್ಲಿ ತೀರ್ಮಾನ ತಗೊಳಕ್ಕಾಗಲ್ಲ. ಈ ಮನೆ ಸರ್ವ ಸದಸ್ಯರು ಸೇರಿ ಏಕಕಾಲಕ್ಕೆ ತೀರ್ಮಾನ ಮಾಡಬೇಕು. ನಾಳೆ ನಮ್ಮ ಮನೆಯೊಳಗೆ ಚುನಾವಣೆ ಇದೆ. ಸ್ಪರ್ಧಿಗಳಿಬ್ರೆ, ಒಂದು ಸಾಧನ, ಇನ್ನೊಂದು ಸುಮನ. ನಾನಾ? ಮಾವ, ನನ್ಗೆ ಎಲೆಕ್ಷನ್ ಎಲ್ಲ ಏನು ಬೇಡ. ನೀನ್ ಬೇಡ ಅಂದ್ರೆ ಬಿಡೋರು ಯಾರಮ್ಮ? ಆಗ್ಲೇಬೇಕು. ಅವ್ರು ನನ್ನನ್ನೇ ಎಲೆಕ್ಷನಲ್ಲಿ ಗೆಲ್ಸ್ಕೊಂಡು ಬಂದವರು. ನೀವ್ಯಾಕೆ ಗೊತ್ತೀರಾ? ಕಾಂಪೀಟ್ ಮಾಡಿ. ಇಲ್ಲ, ನಾನು ಈಗಲೇ ಸೋತೆ ಅಂತ ಒಪ್ಕೊಂಡ್ಬಿಡ್ತೀನಿ. ಅವಳೇ ಒಪ್ಕೊಂಡ್ಬಿಟ್ಲಲ್ಲ ಮಾವ, ಇನ್ನೇನು ಡಿಸೈಡ್ ಮಾಡೋದಿದೆ? ಯುದ್ಧಕ್ಕಿಂತ ಮೊದಲೇ ಶಸ್ತ್ರತ್ಯಾಗ ಮಾಡಿದಾಳೆ. ಅದಕ್ಕೆ ನಾನು ಅವಕಾಶ ಕೊಟ್ರೆ ತಾನೇ ಸ್ಪರ್ಧೆ ನಡೆಯುತ್ತೆ. ನಾಳೆ ಅವಳು ಬಿಟ್ಕೊಟ್ಲು ಅಂತ ಮಾತಾಡಬಾರ್ದು ಸಾಧನ. ಸತ್ಯ, ನಿನ್ನ ಮಾತು 100% ಸತ್ಯ ಕಣೆ. ನಾಳೆ ಈ ಮನೆಯಲ್ಲಿ ಚುನಾವಣೆ ನಡೆಯುತ್ತೆ. ನಾವೆಲ್ಲ ಓಟ್ ಹಾಕ್ತೀವಿ. ವಂಶ ಪಾರಂಪರ್ಯವಾಗಿ ಬಂದಿರೋ ಈ ಡಾಬು ನಾಳೆ ಯಾರಿಗೆ ಸೇರುತ್ತೆ ಡಿಸೈಡ್ ಆಗುತ್ತೆ. ಯಾವುದೇ ಇಂಪಾರ್ಟೆಂಟ್ ಫೈಲ್ ಆದರೂ ಇಲ್ಲಿ ಇಟ್ಟಿರಲ್ಲ. ಸಾಧನ ಮತ್ತೆ ಸುಮ್ಮನ ಬರ್ದಿರತಕ್ಕಂಥ ವಿಲ್ ಫೈಲ್ ಎಲ್ಲಿದೆ? ಎಸ್, ಯಾವುದೇ ಇಂಪಾರ್ಟೆಂಟ್ ಫೈಲ್ ಇದ್ರೂ ಅಪ್ಪ ಇಲ್ಲೇ ಇಟ್ಟಿರ್ತಾರೆ. ಓಪನ್ ಇಷ್ಟೊಂದು ಫೈಲ್ ಇದೆ, ಇದರಲ್ಲಿ ಯಾವುದಿರುತ್ತೆ? ಏನು ನನ್ನ ಹೆಂಡತಿ ಹಿಂಗೆ ಬರ್ತಿದ್ದಾಳೆ? ಸ್ವಲ್ಪ ಬುದ್ಧಿನೇ ಇಲ್ವಾ? ಈ ನನ್ನ ಹೆಂಡತಿ ಪ್ರಕಾರ ಏನಾದರೂ ಹೋದರೆ ನನ್ನ ಕೈಗೆ ಚಿಪ್ಪೆ ಗ್ಯಾರಂಟಿ. ಈ ಹೂ ಮಾರೋಳು ಏನಂತ ವಿಲ್ ಬರ್ದಿಟ್ಟಿರ್ತಾಳೆ, ಒಂದ್ಸರಿ ಚೆಕ್ ಮಾಡೋಣ. ವಾವ್, ನನ್ನ ಹೆಂಡತಿಗೆ ಇಲ್ಲದೆ ಇರೋ ಕಾಳಜಿ ಈ ಹೂ ಮಾರೋಳಿಗಿದೆ. ಯಾರಿಗೂ ಅನ್ಯಾಯ ಮಾಡಿಲ್ಲ ಇವಳು, ಅಷ್ಟು ನೀಟಾಗಿ ಆಸ್ತಿ ಬರ್ತಿದ್ದಾಳೆ. ಅದು ಅಲ್ಲದೆ ಸುಭಾಷನ್ ಹ್ಯಾಂಡ್ ಓವರ್ ನನಗೆ ಕೊಟ್ಟಿದ್ದಾಳೆ. ಅಣ್ಣನಾಗಿ ನನಗಿದು ತುಂಬ ದೊಡ್ಡ ಜವಾಬ್ದಾರಿ, ದೊಡ್ಡ ಗೌರವ. ಈ ಬುದ್ಧಿ ನನ್ನ ಹೆಂಡತಿಗೆ ಯಾಕೆ ಬರಲಿಲ್ವ? ಇವಳು ದೊಡ್ಡ ತ್ಯಾಗಮಯ ಆಗೋದಕ್ಕೆ ಹೊರಟಿದ್ದಾಳೆ. ಇನ್ ಕೇಸ್ ಅಪ್ಪ ಅಮ್ಮನ ಕಣ್ಣಲ್ಲಿ ಇವಳೇನಾದರೂ ದೊಡ್ಡ ತ್ಯಾಗಮಯ ಆಗೋಕ್ಕೆ ಹೋಗಿ ಹೆಚ್ಚು ಕಡಿಮೆ ಆದರೆ ನಾನು ನಾಳೆ ಬೀದಿಲಿ ನಿಂತ್ಕೊಂಡು ಅಮ್ಮ ತರಕಾರಿ ಬೇಕಾ ತರಕಾರಿ ಬೀದಿ ಸುತ್ತಬೇಕಾಗತ್ತೆ. ಮಾವನ್ ರೂಮಲ್ಲಿ ಏನ್ ಮಾಡ್ತಿದ್ದೆ ನೀನು? ಅದು ನೀನೇನ್ ಮಾಡ್ತಾ ಇದೆಯಾ ಅಲ್ಲಿ? ನಾಳೆ ವೋಟಿಂಗ್ ಇದೆಯಲ್ಲ, ನನಗೆ ಸ್ವಲ್ಪ ಡೌಟ್ ಇದೆ. ನನಗೂ ಅದೇ ಡೌಟ್ ಇತ್ತು, ಅದಕ್ಕೆ ಕೇಳೋಣ ಅಂತ ಬಂದಿದ್ದೆ ಅಷ್ಟೇ. ನಿನಗೇನು ಡೌಟು? ಅದು ನಿನಗೇನು ಡೌಟ್ ಇದೆಯಲ್ಲ, ಅದೇ ನನಗೂ ಇತ್ತು. ನಾಳೆ ವೋಟಿಂಗ್, ನಿರಾಯಾಸವಾದ ಗೆಲುವು ನನ್ನ. ಆದರೂ ಯಾವುದಕ್ಕೂ ಒಂದ್ಸಲ ಕ್ರಾಸ್ ಚೆಕ್ ಮಾಡೋಣ, ಯಾರ್ಯಾರಿಗೆ ಎಷ್ಟೆಷ್ಟು ವೋಟು ಅಂತ. ಜಾನ್, ಈ ವೋಟ್ 100% ನನಗೆ. ನನ್ನ ಮುದ್ದು ಕಂದಮ್ಮ. ಇವಳ ವೋಟ್ ಹೇಳಕ್ ಬರಲ್ಲ, ಯಾಕೆಂದ್ರೆ
ಆ ಹೂ ಮಾರೋಳು ಇವಳನ್ನ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದಾಳೆ. ಏನಾಗುತ್ತೋ. ಆದರೂ ನಾನು ಇವಳಮ್ಮ ಅಲ್ವಾ, ನನಗೆ ವೋಟ್ ಹಾಕ್ತಾಳೆ. ಸೊ ಈ ವೋಟು ನನಗೆ. ಇನ್ನು ಸುಭಾಷ್ 80% ಇವಳ ಕಡೆಗೆ, ಇನ್ನೊಂದು 20% ನನ್ನ ಕಡೆ. ಸೊ ಈ ವೋಟ್ ಇಲ್ಲಿರಲಿ. ಇನ್ನು ಮಾವ 99% ನನ್ನ ಕಡೆ, ಇನ್ನು 1% ಅವಳ ಕಡೆಗೆ ಇರ್ಬೋದು. ಫ್ಯಾಮಿಲಿ ಪ್ರೆಸ್ಟೀಜ್ ಅಂತ ಬಂದಾಗ ನನ್ನನ್ನೇ ವಹಿಸ್ಕೊಂಡು ಮಾತಾಡ್ತಾರೆ. ಇನ್ನು ತೀರ್ಥ ಸ್ವಲ್ಪ ಮ್ಯಾನಿಪುಲೇಟ್ ಮಾಡಿದ್ರೆ ಆರಾಮಾಗಿ ನನ್ನ ಕಡೆಗೆ ಹೇಳ್ಕೋಬೋದು. ಯಾವುದಕ್ಕೂ ಇವನು ಈ ಕಡೆನೇ ಇರಲಿ. ಇನ್ನು ಅತ್ತೆ 101% ಈ ಕಡೆನೆ. ಅಯ್ಯೋ, ನನ್ನ ಮುದ್ದಿನ ಪಾಪಚ್ಚಿ ಗಂಡ ಇವನಂತೂ 100% ನನ್ನ ಕಡೆ. 100 ಏನು 200% ನನಗೇನೆ. ಅಲ್ಲಿಗೆ 5 ವೋಟ್ ನನಗೆ, 4 ವೋಟ್ ಅವಳಿಗೆ. ಬರೀ 1 ವೋಟಿನ ಅಂತರದಲ್ಲಿ ನನ್ನ ಗೆಲುವ? ಇಟ್ಸ್ ಅನ್ ಇನ್ಸಲ್ಟ್. ಇವರಿಬ್ಬರನ್ನ ನಾನು ನನ್ನ ಕಡೆ ಎಳ್ಕೋಬಹುದು. ಆಗ ಹೂ ಮಾರೋಳ್ಗೆ 2 ವೋಟು, ಮನೆ ಯಜಮಾನಿ ಸಾಧನಂಗೆ 7 ವೋಟು. ಒಂದು ನಿಮಿಷ ಬಾಯ್ಲಿ. ಹೇಳಿದ್ಕೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ತೀರ್ಥ. ಹೇಳಿ. ಇಟ್ಸ್ ವೆರಿ ಪರ್ಸನಲ್. ಏನಾಯ್ತು ಅದಕ್ಕೆ? ಏನಾದ್ರು ಇಂಪಾರ್ಟೆಂಟ್ ವಿಷಯನ? ನಾನು ಮತ್ತೆ ನಿಮ್ಮಣ್ಣ ನಮ್ಮ ಪಾಲಿನ ಆಸ್ತಿ ಕೇಳಿ ಈ ಮನೆ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ? ಏನಾಯ್ತು ನಿಮ್ಗೆ? ಮನೆ ಹೊಡಿತೀರಾ? ಇಷ್ಟು ವರ್ಷ ಇಲ್ದಿರೋ ಬುದ್ಧಿ ಈಗ ಯಾಕೆ ಬಂತು? ಅಥವಾ ಸುಮ್ಮನವ್ರು ಏನಾದ್ರು ಹೇಳಿದ್ರ? ಇಲ್ಲ, ಈ ಮನೆ ಹೊಡೆದಕ್ಕೆ ನಾನು ಬಿಡಲ್ಲ ಅದಕ್ಕೆ. ಈ ಮನೆ ಹೊಡೆದಕ್ಕೆ ನಾನು ಖಂಡಿತ ಬಿಡಲ್ಲ. ಅದು ಹೇಗಾದ್ರೂ ಯೋಚನೆ ಮಾಡ್ತೀರಾ ಅದಕ್ಕೆ? ನೋಡಿದ್ಯಾ, ನಾನು ಒಂದು ಮಾತು ಹೇಳಿದಕ್ಕೆ ನಿನ್ನಲ್ಲಿ ಎಷ್ಟು ಪ್ರಶ್ನೆಗಳು ಹುಟ್ಕೊಂಡ್ವು. 8 ವರ್ಷದಿಂದ ನಾನು ಈ ಮನೆಯಲ್ಲಿ ಸೊಸೆ. ಯಾವತ್ತಾದ್ರೂ ನಾನು ಮನೆ ಒಡೆಯೋ ಮಾತಾಡಿದಿನ ಅಥವಾ ಮನೆ ಬಿಟ್ಟು ಆಚೆ ಹೋಗೋ ಮಾತಾಡಿದಿನ ಹೇಳು? ಅಂದ್ರೆ ಈಗ ನೀವು ಹೇಳಿದ್ ನಿಮ್ಮ ಮಾತಲ್ವಾ? ಯಾರ ಮಾತು ಅದಕ್ಕೆ? ಯಾರ ಮನೆ ಹೊಡಿಬೇಕು ಅಂತ ಹೇಳಿದ್ದು? ನಾನು ಹೇಳಿದ್ರೆ ಬಹುಶಃ ನೀನು ನಂಬಲ್ವೇನು, ಆದ್ರೆ ಅದೇ ಸತ್ಯ. ಅದಕ್ಕೆ ನಾನು ನಂಬ್ತೀನಿ. ಹೇಳಿ. ಇನ್ಯಾರು? ಆ ಹೂ ಮಾರು. ಅದಕ್ಕೆ ಸುಮ್ಮನವರ ಅಂತವ್ರಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನ? ನಾನ್ ಮನೆ ಹೊಡೆಯೋ ಕೆಲಸ ಮಾಡ್ತಿದ್ದೀನಿ ಅಂತನ? ನಾನು ಹೇಳಲಿಲ್ವಾ ತೀರ್ಥ ನೀನ್ ನಂಬಲ್ಲ ಅಂತ? ಅದು ಹಾಗಲ್ಲ ಅದಕ್ಕೆ. ಅವಳು ಅತ್ತೆಗೆ ಕಿವಿ ತುಂಬಿಸ್ತಾ ಇದ್ದಿದ್ದನ್ನ ನಾನೇ ನೋಡಿದೆ. ಅತ್ತೆ, ಈ ಮನೇಲಿ ಯಾರ್ಯಾರಿಗೆ ಏನೇನು ಪಾಲ್ ಸೇರ್ಬೇಕೋ ಅದನ್ನ ಕೊಟ್ಬಿಡಿ, ಅವಾಗ ಈ ಮನೇಲಿ ಕಿರಿಕಿರಿ ಇರೋದಿಲ್ಲ. ಹಾಗೆ ಈ ಮನೆಯಲ್ಲಿ ಎಲ್ರಿಗೂ ಸ್ವಾತಂತ್ರ್ಯ ಕಮ್ಮಿ ಆಗಿದೆ, ಅದಕ್ಕೆ ಎಲ್ಲರೂ ವಿಚಿತ್ರವಾಗಿ ಆಡ್ತಾರೆ, ಅದಕ್ಕೋಸ್ಕರನೇ ಸಮಸ್ಯೆಗಳು ಜಾಸ್ತಿ ಆಗಿರೋದು ಅಂತ ಹೇಳ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇದೇನಾದ್ರೂ ನಿಜ ಆದ್ರೆ ಅದಕ್ಕೆ ನಾನು ಸುಳ್ಳು ಹೇಳಿ ನಿಮ್ಮಿಬ್ರ ಮಧ್ಯೆ ಜಗಳ ತರೋ ಅವಶ್ಯಕತೆ ನನಗಿಲ್ಲ ತೀರ್ಥ. ನಿನಗೆ ಡೌಟ್ ಇದ್ರೆ ಆ ಹೂ ಮಾರೋಳ್ನೆ ಕೇಳು, ವಿಲ್ ಬರ್ಸಕ್ಕೆ ಅವಳ ಲಾಯರ್ ತಂಗಿ ಮನೆಗೆ ಹೋಗಿದ್ಲ ಇಲ್ವಾ ಅಂತ. ಸುಮ್ಮನವರೇ, ನೀವೇನಿಲ್ಲಿ? ಭಾವ, ಅಕ್ಕ ಅದು ಸಾಹೇಬ್ರೆ, ಅಪ್ಪನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ಅವಳ ತಂಗಿ ಸಪೋರ್ಟ್ ತಗೋತಿದ್ದಾಳೆ. ಆಲ್ರೆಡಿ ವಿಲ್ ರೆಡಿ ಆಗಿದೆ. ನಾವು ಕಾರಲ್ಲಿ ಬರ್ಬೇಕಾದ್ರೆ ನಿಮ್ ಕೈಯಲ್ಲೇನೋ ಫೈಲ್ ಬ್ಯಾಗ್ ತರ ಇತ್ತಲ್ಲ? ಸುಭಾಷು ಏನೋ ಚಿತ್ರಗಳು ಬಿಡಿಸಿ ಕೊಟ್ಟಿದ್ದ. ಹೇಗಿದ್ರು ಹೋಗ್ತಿದ್ನಲ್ಲ, ಹಂಗೆ ರಾಜಿಗೆ ತೋರ್ಸ್ಕೊಂಡು ಬರೋಣ ಅಂತ ತಗೊಂಡು ಹೋಗಿದ್ದೆ. ನಿನಗೆ ಅನುಮಾನ ಇದ್ರೆ ನೀನು ಹೋಗಿ ಆ ಹೂ ಮಾರೋಳನ್ನ ಪ್ರಶ್ನೆ ಮಾಡ್ಬೋದಲ್ವಾ? ಆದರೆ ಒಂದು ವಿಷಯ, ನೀನು ಏನೇ ಕೇಳಿದ್ರು ಅವಳು ಮಾತ್ರ ಒಪ್ಕೊಳ್ಳೋದಿಲ್ಲ. ತಪ್ಪುಗಳನ್ನೆಲ್ಲ ಅತ್ತೆ ಮಾವನ ಮೇಲೆ ಹಾಕ್ಬೋದು, ಆದರೆ ಅವಳು ಮಾತ್ರ ಅವಳ ತಪ್ಪನ್ನ ಒಪ್ಕೊಳ್ಳೋದಿಲ್ಲ ತೀರ್ಥ. ಅದಕ್ಕೆ
ನನ್ನ ನಿರೀಕ್ಷೆಗಳನ್ನು ಹಾಳು ಮಾಡ್ತಾನೆ ಬರ್ತಾ ಇದ್ದಾರೆ. ಈ ಕೆಲ್ಸಕ್ಕೆ ಏನಾದರೂ ಮುಂದಾಗಿದ್ದಾರೆ ಅಂತ ಗೊತ್ತಾದ್ರೆ ಸುಮ್ಮನವ್ರೆ. ಸುಭಾಷ್ ಕೊಟ್ಟ ಅಂತ ಹೇಳಿದ್ರಲ್ಲ, ಅಪೆಂಡಿಕ್ಸ್ ಹೇಳಿ. ಅದು ಅದನ್ನೊಂದ್ಸಲಿ ನೋಡ್ಬೇಕು, ತೋರಿಸಿ. ಸಾಹೇಬ್ರೆ, ಅದೇನಾಯ್ತು ಅಂದ್ರೆ ಅದೇನು ಅಂತ ನಾನು ಹೇಳ್ತೀನಿ. ಅಲ್ಲಿದ್ದು ಪೇಂಟಿಂಗ್ಸ್ ಅಲ್ಲ, ಯಾರ್ಯಾರಿಗೆ ಎಷ್ಟು ಡಿವೈಡ್ ಮಾಡಬೇಕು, ಹೇಗೆ ಡಿವೈಡ್ ಮಾಡಬೇಕು ಅನ್ನೋ ಆಸ್ತಿ ಪತ್ರ. ಸಾಹೇಬ್ರೆ, ಅದೇನಾಯ್ತು ಅಂದ್ರೆ ಯಾರ್ಯಾರಿಗೆ ಎಷ್ಟು ಆಸ್ತಿ ಡಿವೈಡ್ ಮಾಡಬೇಕು ಅಂತ ಕೇಳೋದಕ್ಕೆ ರಾಜ್ಯ ಹತ್ರ ಹೋಗಿದ್ರಾ? ಸಾಹೇಬ್ರೆ, ನನ್ನ ಮಾತು ಕೇಳಿ. ಅದೇನಾಯ್ತು ಅಂದ್ರೆ ನನಗೆ ಎಕ್ಸ್ಪ್ಲನೇಷನ್ ಬೇಡ, ಸಮರ್ಥನೆ ಕೊಡಕ್ಕೆ ಹೋಗ್ಬೇಡಿ. ಡಾಕ್ಯುಮೆಂಟ್ಸ್ನ ಪೇಂಟಿಂಗ್ಸ್ ಅಂತ ಹೇಳಿ ಆಲ್ರೆಡಿ ನನ್ನ ನಂಬಿಕೆ ಕಳ್ಕೊಂಡಿದ್ದೀರಾ. ನಾನು ಕೇಳಿದ್ಕೆ ಹೌದೋ ಇಲ್ವೋ ಅಂತ ಹೇಳಿ ಸಾಕು. ನೀವು ರಾಜ್ಯ ಹತ್ರ ಹೋಗಿದ್ದು ವಿಲ್ ಬಗ್ಗೆ ಮಾತಾಡೋದಕ್ಕೆ ರಫ್ ಫಾರ್ಮೆಟ್ ಬರ್ಸಿದ್ದೀರಾ? ಹೇಳಿ. ಹೌದು. ಆಸ್ತಿನ ಡಿವೈಡ್ ಮಾಡಬೇಕು ಅಂತ ನಿರ್ಧಾರ ಮಾಡಕ್ ನೀವ್ ಯಾರ್ರಿ? ಆ ರೈಟ್ ಸರ್ ಕೊಟ್ಟಿದ್ದು ನಿಮ್ಗೆ? ಸಾಹೇಬ್ರೆ, ನಾನ್ ಮಾಡಿದ್ದಲ್ಲ. ನೀವಲ್ದೆ ಇನ್ಯಾರು? ಸಾಹೇಬ್ರೆ, ನನ್ನ ಮಾತು ಪೂರ್ತಿ ಕೇಳಿ, ನಿಮಗೆ ಪ್ರತಿಯೊಂದು ಅರ್ಥ ಆಗುತ್ತೆ. ಅದು ನಾನು ಅತ್ತೆ ಹತ್ರ ಮಾತಾಡ್ತಿದ್ದೆ. ಅಮ್ಮನ ಜೊತೆ ಏನ್ ಮಾತಾಡ್ರಿ ಅಂತ ನಂಗೆ ಗೊತ್ತು. ಯಾರ್ಯಾರಿಗೆ ಎಷ್ಟು ಆಸ್ತಿ ಬರುತ್ತೋ ಅದನ್ನ ಕೊಟ್ರೆ ಮನೇಲಿ ಜಗಳ ಆಗಲ್ಲ ಅಂತ ಹೇಳಿರ್ತಾನೆ. ಇಲ್ಲ ಸಾಹೇಬ್ರೆ, ಹಾಗಲ್ಲ. ಹೌದು ಇಲ್ವೋ ಅಷ್ಟೇ ಹೇಳಿ. ಅಲ್ಲ ಸಾಹೇಬ್ರೆ. ಅಲ್ವಾ? ಹಾಗಾದ್ರೆ ನಿಮ್ಮ ಹತ್ರ ಯಾರು ಹೇಳಿ ಬರ್ಸಿದ್ರು? ಯಾರು ಯಾರು ಅಂತ ಹೇಳಿ. ಅತ್ತೆ. ಅಮ್ಮನ? ಅಮ್ಮ ಮನೆ ಒಡೆಯೋದಕ್ಕೆ ಹೇಳಿದ್ರ? ಮನೆ ಹೊಡಿಯೋದಕ್ಕಲ್ಲ ಸಾಹೇಬ್ರೆ. ಸಾಕು. ಈ ವಿಷಯದಲ್ಲಿ ನೀವೇನಾದ್ರು ಸುಳ್ಳು ಹೇಳಿದ್ರೆ ನಾನಂತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಹಾಗಲ್ಲ ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಪೂರ್ತಿ ಕೇಳಿಸ್ಕೊಳ್ಳಿ. ನಿಮ್ಮ ಮಾತಲ್ಲ, ನನ್ನ ಅಮ್ಮನ ಹತ್ರನೇ ಹೋಗಿ ಕೇಳ್ತೀನಿ. ನೀವು ಒಂದು ವೇಳೆ ಹೇಳಿದಾಗೆ ಅಮ್ಮನೇ ಈ ಮನೆ ಹೊಡಿಬೇಕು ಅಂತ ನಿರ್ಧಾರ ಮಾಡಿದಿದ್ರೆ ಅಮ್ಮನ್ನು ಸುಮ್ಮನೆ ಬಿಡಲ್ಲ. ಸಾಹೇಬ್ರೆ, ದಯವಿಟ್ಟು ಈ ಕೋಪದಲ್ಲಿ ಅತ್ತೆ ಹತ್ರ ಏನೋ ಮಾತಾಡಿ ಜಗಳ ಮಾಡಬೇಡಿ. ಜಗಳ ಮಾಡೋದು ಆಮೇಲಿನ ಮಾತು. ಆಸ್ತಿ ಡಿವೈಡ್ ಮಾಡಬೇಕು ಅನ್ನೋ ನಿರ್ಧಾರ ನೀವಿಬ್ರು ಮನ್ಸಿಗೆ ಹೇಗೆ ಬಂತು ಅಂತ ಕೇಳ್ತೀನಿ. ಅಯ್ಯೋ, ಅತ್ತೆದೇನು ತಪ್ಪಿಲ್ಲ ಸಾಹೇಬ್ರೆ, ಅತ್ತೆ ತಪ್ಪೇ ಇಲ್ಲ. ನಾನೇ ಸುಳ್ಳು ಹೇಳ್ದೆ. ಆ ಯೋಚನೆ ನಂದೆ, ಅತ್ತೆದಲ್ಲ. ಸುಮ್ಮನವ್ರೆ, ನನ್ನ ಕುಟುಂಬನ ಹೊಡಿಬೇಕು ಅಂತ ಪ್ರಯತ್ನ ಪಟ್ರೆ ಒಂದು ಕ್ಷಣನೂ ನೀವು ಈ ಮನೇಲಿ ಇರಲ್ಲ. ತೀರ್ಥ, ಏನಾಯ್ತು? ಅವಳು ಒಪ್ಕೊಳ್ಳಿಲ್ಲ ತಾನೆ? ಇದಕ್ಕೆಲ್ಲ ಅತ್ತೆನೇ ಕಾರಣ ಅಂತ ಹೇಳಿದ್ಲಲ್ವಾ? ಹೌದು, ಅದಕ್ಕೆ ಅಮ್ಮ ಅಂತಾನೆ ಹೇಳಿದ್ರು. ಅಮ್ಮನ ಡೈರೆಕ್ಟಾಗಿ ಕೇಳ್ತೀನಿ ಅಂತ ಹೊರಟಾಗ ನಾನೇ ಮಾಡಿದೆ ಅಂತ ಸತ್ಯ ಒಪ್ಕೊಂಡ್ರು. ಸತ್ಯ ಹೇಳೋ ಧೈರ್ಯನಾದ್ರೂ ಬಂತಲ್ಲ ಅವಳಿಗೆ. ಅಲ್ಲ ತೀರ್ಥ, ಇಷ್ಟು ವರ್ಷದಿಂದ ನಾವ್ ಯಾವತ್ತಾದ್ರೂ ಮನೆ ಒಡೆಯೋ ಮಾತಾಡಿದೀವ? ಅಥವಾ ಅದ್ರ ಕಲ್ಪನೆನಾದ್ರೂ ಮಾಡ್ಕೊಂಡಿದೀವ? ಇಷ್ಟು ವರ್ಷ ಇಲ್ದೇ ಇರೋ ವಿಷಯನ ಅತ್ತೆ ತಲೆ ತುಂಬಿ ಅವ್ರ ಮನ್ಸನ್ನ ಹಾಳು ಮಾಡ್ತಿದ್ದಾಳೆ. ನೀವು ಚಿಂತೆ ಮಾಡಬೇಡಿ, ಅದಕ್ಕೆ ಮನೆ ಒಡೆಯಲ್ಲ. ಮನೆ ಒಡೆಯೋದಕ್ಕೆ ನಾನು ಬಿಡಲ್ಲ. ಹಾಗೆ ಮನೆ ಒಡೆಯೋದಕ್ಕೆ ಅಮ್ಮನೂ ಮುಂದಾಗಿದ್ರೆ ನಾನು ಪ್ರಶ್ನೆ ಮಾಡೇ ಮಾಡ್ತೀನಿ. ಫ್ಯಾಮಿಲಿ ಅಂದ್ರೆ ಏನು ಅನ್ಕೊಂಡಿದ್ದಾರೆ ಇವರು? ನಾಳೆ ವೋಟಿಂಗ್ ನಡೀತಾ ಇದೆ. ಆಬ್ವಿಯಸ್ಲಿ ನೀನು ಗಂಡನಾಗಿ ಅವಳಿಗೆ ವೋಟ್ ಮಾಡ್ತೀಯ. ಇನ್ನು ಅತ್ತೆನೂ ಅವಳಿಗೆ ವೋಟ್ ಮಾಡ್ತಾರೆ. ಸುಭಾಷ್, ಅವನ ವೋಟು ಅವಳಿಗೇನೆ. ಇನ್ನು ನನ್ನ ಮಗು ತಲೆನೂ ಕೆಡ್ಸಿದಾಳೆ. ನನ್ನ ಮಗಳು ಅವಳಿಗೆ ವೋಟ್ ಮಾಡ್ತಾಳೆ. ಎಲ್ಲರೂ ಅವಳನ್ನೇ ಗೆಲ್ಲಿಸ್ತಾರೆ. ಅವಳು ಗೆದ್ಮೇಲೆ ನಾವೆಲ್ಲರೂ ಅವಳ ಮಾತು ಕೇಳಲೇಬೇಕಾಗತ್ತೆ. ಈ ಮನೆ ಒಡಿಲೇಬೇಕಾಗುತ್ತೆ. ಹಾಗೇನಾಗಲ್ಲ ಅದಕ್ಕೆ, ಅದು ಯಾವತ್ತೂ ಆಗಲ್ಲ ಅದಕ್ಕೆ. ಯಾಕಾಗಲ್ಲ ಅಂದ್ರೆ ನೀನು ಮಾವನ್ ಮಾತಿಗೆ ಬೆಲೆ ಕೊಡಲ್ವಾ? ಈ ಮನೇಲಿ ನಡ್ಕೊಂಡು ಬಂದಿರೋ ಪದ್ಧತಿಗಳನ್ನ ನೀನು ಫಾಲೋನು ಮಾಡಲ್ವಾ? ಅದಕ್ಕೆ ಆಚರಣೆ ಪದ್ಧತಿ ಮನೆತನಕ್ಕೆ ನಾನು ಬೆಲೆ ಕೊಡ್ತೀನಿ. ಆದರೆ ಮನೆ ಒಡಿಬೇಕು ಅಂತ ಯಾರು ಮುಂದಾದ್ರೆ ನಾನು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಹಾಗಾದ್ರೆ ನಾಳೆ ನೀನು ವೋಟಿಂಗಲ್ಲಿ ಆ ಹೂ ಮಾರೋಳ್ಗೆ ವೋಟ್ ಹಾಕಲ್ಲ ಅದಕ್ಕೆ. ಹಾಗಾದ್ರೆ ನೀನು ನನಗೆ ವೋಟ್ ಮಾಡ್ತೀಯ ತೀರ್ಥ? ಡೆಫಿನೆಟ್ಲಿ ಅದಕ್ಕೆ. ಇಷ್ಟು ವರ್ಷ ಈ ಮನೇಲಿ ಇದ್ದೀರಾ, ಒಂದಿನ ನಮ್ಮ ಫ್ಯಾಮಿಲಿ ಅಗೇನ್ಸ್ಟ್ ಹೋಗಿಲ್ಲ. ಯಾರನ್ನೂ ಭೇದ ಭಾವದಿಂದ ನೋಡಿಲ್ಲ. ನಿಮಗೆ ವೋಟ್ ಹಾಕದೆ ಇನ್ಯಾರಿಗೆ ಹಾಕ್ಲಿ ಅದಕ್ಕೆ? ನನ್ನ ವೋಟ್ ನಿಮಗೆ. ಥ್ಯಾಂಕ್ ಯು ತೀರ್ಥ. ಇಷ್ಟು ಸಪೋರ್ಟ್ ಇದ್ರೆ ಸಾಕು. ಈ ಮನೇನ ನಾನು ಮುಂದೂಗಿಸ್ಕೊಂಡು ಹೋಗ್ತೀನಿ. ಯಾವತ್ತೂ ಒಗ್ಗಟ್ಟಾಗಿರೋ ಹಾಗೆ ನೋಡ್ಕೋತೀನಿ. ಖಂಡಿತ ಅದಕ್ಕೆ. ಸರಿ, ನಮಗೊಂಚೂರು ಕೆಲಸ ಇದೆ, ನಾನು ಬರ್ತೀನಿ.
ತೀರ್ಥಂದು ಮೇಜರ್ ವೋಟ್ ಆಗಿತ್ತು, ಆದ್ರೆ ಈಗ ಅದು ನನ್ನ ಕಡೆಗೆ ಬರುತ್ತೆ. ಸ್ವಲ್ಪ ಯಾಮಾರಿದ್ರು ಈ ಕಡೆನೆ ಉಳ್ಕೊಂಡ್ಬಿಡ್ತಿತ್ತು. ಬಟ್ ನನ್ನ ಐಡಿಯಾ ವರ್ಕ್ ಆಯ್ತು. ಸೊ ಈ ವೋಟ್ ನನ್ನ ಕಡೆ. ಅಲ್ಲಿಗೆ ಅವಳಿಗೆ ಬರೀ 3 ವೋಟ್. ಒಂದು ತನ್ನದು, ಇನ್ನೊಂದು ಅತ್ತೆದು, ಮತ್ತೊಂದು ಸುಭಾಷ್. ಅವಳ ವಿರುದ್ಧ ನನಗೆ 6 ವೋಟ್ ಇದೆ. ಅಲ್ಲಿಗೆ ನಾನು ಡಬಲ್ ಲೀಡಲ್ಲಿದೆ. ಆದ್ರೆ ಇಷ್ಟಕ್ಕೆ ಸಾಧನ ಸಮಾಧಾನ ಆಗಲ್ಲ. ಹೀನಾಯವಾಗಿ ಸೋಲ್ಬೇಕು ಅವಳು. ಅವಳು ಅನ್ಕೊಂಡಿದ್ದನ್ನೆಲ್ಲ ಪಡ್ಕೋಬೇಕು. ಆ ಭಿಕಾರಿ ಒಬ್ಬಂಟಿ ಆಗ್ಬೇಕು. ಒಂದೇ ದಿವಸದಲ್ಲಿ ಅತ್ತೆನ ನನ್ನ ಕಡೆಗೆ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ. ಅವ್ರ ಮನಸ್ಸನ್ನ ಬದಲಾಯಿಸಕ್ಕೂ ಆಗಲ್ಲ. ಸೊ ಮೈ ಟಾರ್ಗೆಟ್ ಇಸ್ ಸುಭಾಷ್. ಸಾಹೇಬ್ರೆ, ನೀರು ಕುಡೀರಿ, ಊಟಕ್ಕೆ ಬಡಿಸ್ತೀನಿ. ನಂಗೆ ಹಸಿವಿಲ್ಲ. ಸಾಹೇಬ್ರೆ, ಅಲ್ಲ ಸಾಹೇಬ್ರೆ. ಅಯ್ಯೋ ದೇವ್ರೆ, ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಈಗ ಏನ್ ಮಾಡ್ಲಿ? ಸಾಹೇಬ್ರೆ, ಸಾಹೇಬ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ಈ ಮನೆ ಭಾಗ ಆಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಮನೆ ಒಡೆಯೋದು ನನ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ ಸಾಹೇಬ್ರೆ. ಇಲ್ಲ ಅಂತ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ, ಆದರೆ ಹೊಡಿಬೇಕು ಅಂತ ಕೆಲಸ ಮಾಡ್ತಾ ಇದ್ದೀರಾ. ಮಾತಿಗಿಂತ ಕೆಲಸನೇ ಹೆಚ್ಚಲ್ವಾ? ನಿಮ್ಮ ಉದ್ದೇಶ ಏನು ಅಂತ ಚೆನ್ನಾಗಿ ಅರ್ಥ ಆಯ್ತು ಸುಮ್ಮನವ್ರೆ. ಆದರೆ ಒಂದು ಮಾತ ಸರಿಯಾಗಿ ತಿಳ್ಕೊಳ್ಳಿ, ನೀವು ಬರಕ್ಕಿಂತ ಮುಂಚೆನೂ ನಾವು ಒಂದಾಗಿದ್ವಿ, ನೀವು ಇದ್ದಾಗಲೂ ಒಂದಾಗಿದ್ದೀವಿ. ನೀವು ಈ ಮನೆ ಬಿಟ್ಟು ಹೋದ್ರೂ ಕೂಡ ನಾವು ಒಂದಾಗಿ. ಸಾಧನ ಅದಕ್ಕೆ ಮನೆಗೆ ಬಂದು 8 ವರ್ಷ ಆಗ್ತಾ ಬಂತು. ಅವ್ರನ್ನ ಕಂಡ್ರೆ ಅಮ್ಮಂಗೆ ಆಗಲ್ಲ, ಅಮ್ಮ ಮಾತಾಡೋದು ಕಂಡ್ರೆ ಅವ್ರಿಗಾಗಲ್ಲ. ಆದರೆ ಒಂದಿನ ಮನೆ ಹೊಡಿಬೇಕು ಅಂತ ಮಾತಾಡಿದವರಲ್ಲ. ಎಲ್ಲರೂ ನಮ್ಮಿಷ್ಟಕ್ಕೆ ತಕ್ಕಂತೆ ಇರಲ್ಲ. ಕುಟುಂಬ ಆದ್ಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಅದನ್ನ ನೀವು ಕಲಿಬೇಕು. ನೀವು ನೀರಿನ ಹಾಗೆ ಅಂತ ಅಂದ್ಕೊಂಡಿದ್ದೆ, ಆದರೆ ಅಲ್ಲ ಅಂತ ಇವತ್ತು ಗೊತ್ತಾಯ್ತು.